ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಲಿವರ್ ಫ್ರೈ ಮಾಡೋಣ. ಲಿವರ್ ಅರ್ಧ kg, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರ್ 2 ಸ್ಪೂನು, ತೆಂಗಿನಕಾಯಿ, ಮೆಣಸಿನ ಪೌಡರ್, ಅರಿಶಿನ ಪುಡಿ, ಈರುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟಿದ್ರೆ ಸೂಪರಾಗಿ ಮಾಡ್ಬೋದು. ಫಸ್ಟಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕೋಣ. ಲಿವರ್ ಫ್ರೈ ಮಾಡೋದು ತುಂಬಾ ಈಸಿ ಇದೆ, ಕಡಿಮೆ ಇಂಗ್ರೀಡಿಯೆಂಟ್ಸು. ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಸಣ್ಣಗೆ ಕಟ್ ಮಾಡೋದು ಸ್ವಲ್ಪ, ಏಕೆಂದರೆ ಚಿಕನ್ ಅಂಗಡಿಯಲ್ಲೇ ಕಟ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ, ಅಲ್ಲೇ ಮಾಡಿಸ್ಕೊಬರ್ಬೋದು. ಆವಾಗ ಮನೇಲಿ ಬೇಗನೆ ಮಾಡ್ಕೋಬೋದು. ಬ್ಯಾಚುಲರ್ಸ್ಗೆಲ್ಲ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಇಂಗ್ರೀಡಿಯೆಂಟ್ಸು ಕಡಿಮೆ ಇರೋ ಅಂಥ ಒಂದು ಒಳ್ಳೆ ಡಿಶ್ ಇದು ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಇದು ಹಸಿ ವಾಸನೆ ಹೋಗಬೇಕು ಮತ್ತು ಈರುಳ್ಳಿ ಜೊತೆಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಏಕೆಂದರೆ ಆ್ಯಂಟಿಬಯೋಟಿಕ್ ಅರಿಶಿನ ಅಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ಇದಕ್ಕೆ ನಾನು 1 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ, ಅಂದರೆ 1 ಟೀ ಸ್ಪೂನಷ್ಟು. ಇವಾಗ ನಾವು ಇದಕ್ಕೆ ತೊಳೆದು ಕಟ್ ಮಾಡಿ ಚೆನ್ನಾಗಿ ನೀರು ಸೋರಿಸ್ಕೊಂಡಿರೋ ಅಂಥ ಲಿವರ್ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಬಿಡೋಣ, ಏಕೆಂದರೆ ಅದು ಉಪ್ಪು ಹಿಡಿಬೇಕಲ್ವ. ಹಾಗಾಗಿ ಫಸ್ಟಿಗೆ ಹಾಕ್ಕೋಬೇಕು. ನಾವು ಚಿಕನ್ ಮಾಡೋವಾಗೆಲ್ಲ ಫಸ್ಟಿಗೆ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಫ್ರೈಗೆಲ್ಲ ಬೇಗ ಉಪ್ಪು ಹಾಕ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಇವಾಗಲೇ ಸ್ವಲ್ಪ ಖಾರದ ಪುಡಿ 1 ಸ್ಪೂನು ಮತ್ತು ಧನಿಯಾ ಪುಡಿ 2 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಇದನ್ನು ನೀವು ಮುಚ್ಚಾದರೂ ಬೇಯಿಸ್ಬೋದು, ಹಾಗೆ ಬೇಕಾದ್ರೂ ಬೇಯಿಸ್ಬೋದು. ಬಟ್ ನೀರು ಬಿಡುತ್ತೆ ಮುಚ್ಚಿ ಬೇಯಿಸಿದ್ರೆ. ಬಟ್ ಆ ಥರ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಬೇಗ ನೀರು ಡ್ರೈ ಆಗೋವರೆಗೂ ಇದ್ದು ಮಾಡ್ಕೋಬೋದು. ಇವಾಗ ನೋಡಿ ಮುಚ್ಚಿ ಬೇಯಿಸಿದ್ದೆ, ನೀರು ಬಿಟ್ಕೊಂಡು ಹಾಗೆ ಬೆಂದಿದೆ. ಇವಾಗ ಇದನ್ನು ನಾವು ನೀರು ಡ್ರೈ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಏಕೆಂದರೆ ಸ್ವಲ್ಪ ಡ್ರೈ ಥರ ನಾನು ಮಾಡ್ತಾಯಿರೋದು. ನೀವು ಗ್ರೇವಿ ಥರ ಬೇಕು ಅಂದರೆ ಆ ಥರ ಮಾಡ್ಕೋಬೋದು. ನೋಡಿ ಇವಾಗ ಆಲ್ಮೋಸ್ಟು ನೀರು ಎಲ್ಲ ಸೀಕೊಂಡು ಕಡಿಮೆ ಆಗಿದೆ. ಇವಾಗ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ, ಬೇಕಾದ್ರೆ ಒಂದು ಸಲ ತಿಂದು ನೋಡಿ. ಆವಾಗ ನೀವೇ ಮನೇಲಿ ಮಾಡ್ಕೊತೀರೋ ಇದು ಇದೇ ಥರ ಮಾಡಿರೋದು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಈಗ ಫುಲ್ಲು ನೀರು ಡ್ರೈ ಆಗಿದೆ. ಇವಾಗ ಇನ್ನು ಸ್ವಲ್ಪ ನೀರಿನಂಶ ಇತ್ತು ಅಂದರೆ ತೆಂಗಿನಕಾಯಿ ಬೇಕು ಅಂದರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಅದೇ ಸಾಕಾಗುತ್ತೆ, ಡ್ರೈ ಆಗುತ್ತೆ. ಒಟ್ಟಿನಲ್ಲಿ ನೀರಿನಂಶ ಇಲ್ದಂಗೆ ಡ್ರೈ ಆಗಿ ಬೇಕು ಅಂತಂದರೆ ಈ ಥರ ಮಾಡ್ಕೋಬೋದು. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿದ್ರೂ ಟೇಸ್ಟು. ಒಂದು ಸಲ ಈ ಥರನೂ ಮಾಡಿ, ಒಂದು ಸಲ ತೆಂಗಿನಕಾಯಿ ಹಾಕ್ತಲೇನೋ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಅಂಥ ಲಿವರ್ ಫ್ರೈ ರೆಡಿ ಆಯಿತು. ನೀವು ಬೇಕು ಅಂದರೆ ಚಪಾತಿಗೆ, ಪೂರಿಗೆ, ಪರೋಟಾಗೆ ಎಲ್ಲದಕ್ಕೂ ತುಂಬಾ ಸೂಟಬಲ್ಲು ಇದು. ಇವಾಗ ಇದು ರೆಡಿ ಆಗೋಯ್ತು. ಯಾರ್ಯಾರು ಹಾಗೆ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಏಕೆಂದರೆ ಇನ್ನೂ ನಮಗೆ ವಿಡಿಯೋಗಳು ಮಾಡೋಕ್ಕೆ ಒಂಥರ ಎನ್ಕರೇಜ್ ಆಗುತ್ತೆ. ಹಾಗಾಗಿ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫುಲ್ ವಿಡಿಯೋ ದಯವಿಟ್ಟು ನೋಡಿ. ಥ್ಯಾಂಕ್ ಯು.